ಹಲೋ. ಹಲೋ ರೋಸಿ. ಎಸ್ ಹೇಳಿ. ನಾನು ಸ್ಕೂಟರ್ ಇವತ್ತೇ ಕೊಡಬೇಕು ಅಂತ ಅನ್ಕೊಂಡೆ ಫೋನ್ ಮಾಡಿದೆ, ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಲೇ ಆಯಿತು. ಹಾಂ, ನಾಳೆ ಹೇಗಾದರೂ ನಾನೇ ನೇರವಾಗಿ ತಲುಪಿಸ್ತೀನಿ. ಇಲ್ಲ ಪರವಾಗಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ನಂಗೆ ನಾಳೆನೂ ರಜಾ. ಇಟ್ಸ್ ಓಕೆ. ಅಲ್ಲ, ಈಗ ನೋವೇನು ಇಲ್ಲ ತಾನೇ? ಕೈಗಾಯ ಓಕೆನಾ ಈಗ? ಈಗ ಕಮ್ಮಿ ಆಗಿದೆ. ಮತ್ತೆ ಏನಾದರೂ ಬೇಕಿದ್ರೆ ಕೇಳೋಕೆ ಮರಿಬೇಡಿ. ಓಕೆ, ಸರಿ ಸರಿ ಸರಿ, ಓಕೆ, ಸಿ ಯು. ಅಂಬುಜಮ್ಮ, ಏನ್ ಮೀನಮ್ಮ, ಈಗಲೇ ಬಂದ್ಬಿಟ್ಟೆ ಮೀನಮ್ಮ. ಇಲ್ಲಿ ನೋಡಿದ್ರಾ, ಎಲ್ಲ ಬದಲಾಯ್ತು. ಈ ರೂಮ್ ಹೇಗಿತ್ತು ಅಂತ ನಿಮಗೆ ಗೊತ್ತಲ್ವಾ? ಮತ್ತು ನಂಗೆ ಗೊತ್ತಿಲ್ವಾ? ಎಲ್ಲ ಒರೆಸಿ ಸೂಪರ್ ಆಗಿದೆ. ಈಗ ತುಂಬಾನೇ ಚೆನ್ನಾಗಿದೆ. ಗೋಪಾಲಕೃಷ್ಣ ನಾಯರ್ ಜೊತೆ ಮೀನಾಕ್ಷಿ ನೋಡಿದಾಗ ನಿಮ್ಮ ಹಳೆ ಕಾಲ ನೆನಪಿಗೆ ಬರುತ್ತೆ. ಎಲ್ಲ ಒಂದು ಕನ್ಸ್ ಥರ ಆಗೋಯ್ತು. ನೀವು ಅವನ್ನ ಚೆನ್ನಾಗಿ ಗಮನಿಸಿದ್ರಾ? ಗಮನಿಸ್ದೆ, ಅವನಲ್ಲಿ ತುಂಬಾ ಬದಲಾವಣೆ ಆಗಿದೆ. ನೀವು ದೇವಸ್ಥಾನಕ್ಕೆ ಹೋಗಿ ಅದೆಷ್ಟು ಸಲ ಬೇಡ್ಕೊಂಡಿದ್ದೀರಾ? ಅದಕ್ಕೆಲ್ಲ ಫಲ ಸಿಗದೆ ಇರುತ್ತಾ? ಹೇಗಾದ್ರೂ ಅವನ್ಗೊಳ್ಳೇದಾದ್ರೆ ನಂಗಷ್ಟೇ ಸಾಕು. ಅವನ ಜೊತೇಲಿ ಓದಿದ ವಿಜಯನ್ ಮಗಳೀಗ ಕಾಲೇಜಲ್ಲಿ ಓದ್ತಿದ್ದಾಳೆ. ಜಾತಿ, ಮತ, ದುಡ್ಡು, ವಯಸ್ಸು ನಂಗೇನೂ ಬೇಕಾಗಿಲ್ಲ. ಯಾವುದಾದ್ರೂ ಒಂದು ಹುಡುಗಿನ ಅವನಿಷ್ಟಪಟ್ರೆ ಸಾಕು. ಅವನ ಮದುವೆ ನೋಡಿದ್ಮೇಲೇನೆ ನನ್ನ ಕಣ್ಣು ಮುಚ್ಕೋಬೇಕು ಅಂತ ಬೇಡ್ಕೋತೀನಿ. ಎಲ್ಲದಕ್ಕೂ ಒಂದು ಸಮಯ ಇರತ್ತೆ, ನೀನು ಯೋಚನೆ ಮಾಡಬೇಡ, ಎಲ್ಲ ನಡೆಯತ್ತೆ. ನಾನು ಹೇಳ್ತಿದ್ದೀನಲ್ಲ, ಬಾ. ಹಾಯ್ ದೀನಾ. ಹಾಯ್. ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಬನ್ನಿ, ಒಳಗೆ ಬಂದ್ಬಿಟ್ಟು ಹೋಗಿ. ಸಾರಿ, ತುಂಬ ಬ್ಯುಸಿ ಆಗಿದ್ದೀನಿ, ಈಗಲೇ ಹೋಗ್ಬೇಕು. ತಗೊಳ್ಕಿ. ನಾನು ತುಂಬಾ ತೊಂದರೆ ಕೊಟ್ಟೆ ಅಲ್ಲ? ಓ, ಹಾಗೆಲ್ಲ ಏನಿಲ್ಲ, ಇದು ನಾನು ಮಾಡಬೇಕಾಗಿರೋ ಕರ್ತವ್ಯ. ಓ, ವಿತ್ ಯೋರ್ ಪ್ಲೆಷರ್. ಥ್ಯಾಂಕ್ ಯು. ಆದ್ರೂ ಬೇಗ ಸಿಕ್ತಲ್ಲ? ಹೌದು, ಮಿರರ್ ಚೇಂಜ್ ಮಾಡಿದ್ದಾರೆ, ಮತ್ತೆ ವಾಟರ್ ಸರ್ವಿಸ್ ಮಾಡಿದ್ದಾರೆ. ಪರ್ಫೆಕ್ಟ್. ತುಂಬಾ ದುಡ್ಡಾಯ್ತಾ ಇದಕ್ಕೆ? ಇಲ್ಲ, ಬರೀ 450 ರೂಪಾಯಿ. ಈ ನಾನು ಈಗಲೇ ಕೊಡ್ತೀನಿ. ರೋಸಿ, ನೀವು ಅದನ್ನ ಆಮೇಲೆ ಕೊಡಿ. ಇಲ್ಲ ಬೇಡ, ನಾನು ಈಗಲೇ ಕೊಡ್ತೀನಿ. ನಿಮ್ಮಿಷ್ಟ, ಈಗಲೇ ಕೊಡ್ತೀನಿ ಅಂದ್ರೆ ಓಕೆ. ಮತ್ತೆ ವಾಪಸ್ ಹೇಗೆ ಹೋಗ್ತೀರಾ? ನಾನು ಹೋಗ್ತೀನಿ ಬಿಡಿ. ಪರವಾಗಿಲ್ಲ, ನಾನು ಡ್ರಾಪ್ ಮಾಡ್ತೀನಿ. ಹೌದಾ? ಆ ಕೀ ಕೊಡಿ. ನಾನು ಬಂದ್ಬಿಟ್ಟೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು. ಸರಿ. ನಮ್ಮ ಮನೆ ಥರನೇ ಕನ್ಸ್ಟ್ರಕ್ಷನ್, ಸೈಲೆಂಟ್ ಪ್ಲೇಸ್. ತಗೊಳ್ಳಿ, ಇದೇ ನಮ್ಮ ಮನೆ. ಇಲ್ಲಿ ತನಕ ಬಂದಿದ್ದೀರಾ? ಬಂದು ಕಾಫಿ ಕೊಡ್ಕೊಂಡು ಹೋಗಿ. ಈಗ ಬೇಡ, ಇನ್ನೊಂದ್ಸಲ ಬರ್ತೀನಿ. ಈ ಗಾಯ ಎಲ್ಲ ಆರ್ಲಿ. ತಗೊಳ್ಳಿ, ಇದನ್ನ ಹಿಡ್ಕೊಳ್ಳಿ, ನಿಮ್ಗೆ ಟೈಮ್ ಆಗುತ್ತೆ. ಇನ್ನೊಂದ್ಸರಿ ಫ್ಯಾಮಿಲಿ ಜೊತೆ ಬಂದು ಹೋಗಿ. ನಮ್ಮ ಮನೇಲಿ ಅಡುಗೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಊಟ ಮಾಡ್ಕೊಂಡು ಹೋಗಿ. ಓ, ರೈತರ ನೀವು? ಆ ಥರ ಏನೂ ಇಲ್ಲ, ನಮ್ಗೆ ಏನೇನು ಬೇಕೋ ಅದನ್ನ ನಾವೇ ಬೆಳ್ಕೊಳ್ತೀವಿ ಅಷ್ಟೇ. ಸರಿ, ನಾನು ಕಾಲ್ ಮಾಡ್ತೀನಿ. ಓಕೆ, ಬರ್ತೀನಿ. ಹುಷಾರಾಗಿ ಹೋಗಿ. ಸರಿ. ಸರಿ ತಾತ. ಸರಿ. ಅಲ್ಲಿ ಲಾರೆನ್ಸ್ ಅವ್ರ ಮಗಳು ತಾನೇ ಬರ್ತಿರೋದು? ಯಾರು? ಲೈ, ಆ ಗಿಟಾರಿಸ್ಟು ಮಗ. ನನಗೂ ಗಿಟಾರ್ ಕಲಿಬೇಕು ಅಂತ ಆಸೆ ಆಗ್ತಿದ್ಯೋ? ಅದಕ್ಕೇನೋ, ನಾವೆಲ್ಲ ಒಂದೇ ಚರ್ಚು, ನೋಡ್ಕೊಳ್ಳೋಣ ಬಿಡು. ಹಾಗಾದ್ರೆ ನಾವೀಗ್ಲೇ ಮಾತಾಡೋಣ ಬಾ. ಇನ್ನೇನು ಅಮ್ಮ, ಒಂದ್ ನಿಮಿಷ. ಏನ್ ಸ್ಟಾಲಿನ್ ಅಣ್ಣ? ಇವನ್ ನನ್ನ ಫ್ರೆಂಡ್ ವಿವೇಕ್. ಹಾಯ್. ಹಾಯ್. ನಿಮ್ಮಪ್ಪನ ನಂಬರ್ ಸಿಗ್ಬೋದಾ? ಯಾಕಣ್ಣ? ಇವನು ಗಿಟಾರ್ ಕಲಿಬೇಕಂತೆ. ಓ, ಸರಿ ತಗೊಳ್ಳಿ. 8593046564. ನಿಮ್ಮ ನಂಬರ್ ಕೊಡ್ತೀರಾ?
ಅದ್ಯಾಕೆ? ಇಲ್ಲ ಅಪ್ಪ ಒಂದ್ ವೇಳೆ ಫೋನ್ ಎತ್ತಿಲ್ಲ ಅಂದ್ರೆ ಭಯ ಪಡೋದೇನಿಲ್ಲ. ಅಮ್ಮ ನಂಬರ್ ಇದೆ, ತೊಂದರೆ ಇಲ್ಲ ಕೊಡಿ. 9562 ಆ. 300 300. 600. ಓಕೆ ಥ್ಯಾಂಕ್ಸ್. ಸರಿ ಅಣ್ಣ. ಸರಿ 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 ಅಲ್ವೇನಾ? ಡಬಲ್ ಓಕೆ. ಗಾಡಿ ತೆಗಿ ಮಾರ. ಅವತ್ತು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದ ಅಲ್ವಾ, ಅವನೇ ಅಲ್ವಾ? ಅದ್ ನಂಗೆ ಗೊತ್ತಿಲ್ಲ ಅಕ್ಕ. ಅಮ್ಮುಟಿಯಮ್ಮ, ಓ ಏನಪ್ಪ? ಸ್ವಲ್ಪ ಟೀ ಕೊಡಿ. ಈಗ್ಲೇ ಕೊಡ್ತೀನಿ. ಹಾಲು ಹಾಕ್ಬೇಡಿ. ಅಮ್ಮ ನಿಮ್ ಕಾಲ್ ಬರ್ತಾ ಇದೆ. ಯಾರ್ದು ಮಗಳೇ ಕಾಲು? ಯಾರೋ ದಿನನಾದನ್. ತಗೊಂಬ. ತಗೋ ಅಮ್ಮ. ಹಲೋ. ಹಾಯ್ ರೋಸಿ, ಹೇಗಿದ್ದೀರ ನೀವು? ಫೈನ್. ಯಾಕೆ ಖುಷಿಯಾಗಿಲ್ವಾ? ಹಾಗೆ ಕೇಳಿದ್ರೆ ನಾಳೆ ಮಂಡೇ ಅಲ್ವಾ, ಮತ್ತೆ ಎಕ್ಸಾಮು ಇದೆ, ಮತ್ತೆ ನಾಳೆ ಟೀಚ್ ಮಾಡ್ಬೇಕಾಗಿರೋ ಪೋರ್ಷನ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಅಲ್ಲಿ ಎಲ್ಲರೂ ಇದ್ದಾರಾ? ಮಗಳಿದ್ದಾಳೆ, ಓದ್ತಿದ್ದಾಳೆ ಅವಳು. ಅವಳೇ ನಂಗೆ ಫೋನ್ ತಂದ್ಕೊಟ್ಟಿದ್ದು, ನಾನು ಅವಳ ಕೈ ಕೊಡ್ತೀನಿ. ಮಗಳೇ. ಅಂಕಲು. ಹಲೋ. ಹಾ ಮರ್ಲಿನ್, ಹೇಗಿದ್ಯಮ್ಮ ನೀನು? ಫೈನ್ ಅಂಕಲ್. ಅಮ್ಮ ನಿಮ್ ಬಗ್ಗೆ ಹೇಳ್ತಾ ಇರ್ತಾರೆ. ನೋಡು, ಚೆನ್ನಾಗಿ ಓದ್ಬೇಕು. ಸರಿ ಅಂಕಲ್. ಎಲ್ಲಾದ್ರಲ್ಲೂ A+ ತಗೋ, ಆಗೆಲ್ರಿಗೂ ಒಳ್ಳೆ ಹೆಸರು. ಥ್ಯಾಂಕ್ ಯು ಅಂಕಲ್. ಹಾಗಿದ್ರೆ ಸರಿಮ್ಮ, ಅಮ್ಮನ ಹತ್ರ ಕೊಡು. ನನ್ನ ಫ್ರೆಂಡ್ ಇವರು. ಹಲೋ ಹಲೋ. ಹೌದು, ಅಲ್ಲ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಓ ಚೆನ್ನಾಗಿದ್ದಾರೆ. ಸರಿ, ನಾನು ಮತ್ತೆ ಮಾಡ್ತೀನಿ. ಸರಿ. ಸರಿ. ಏನಪ್ಪ ಇನ್ನ ಬೆಳಿಗ್ಗೆ ಆಗಿಲ್ಲ, ಅಷ್ಟ್ ಬೇಗ ಸ್ಟಾರ್ಟಾ? ಏನ್ ಸ್ಮೆಲ್ ಇದು? ನೀನು ಸ್ಕೂಲ್ಗೆ ಹೋಗಮ್ಮ. ನಾನ್ ಹೇಳ್ದೆ ಅಲ್ವಾ, ಸ್ಟ್ಯಾನ್ಲಿನ್ ಅವ್ರ ಫ್ರೆಂಡ್ ಗಿಟಾರ್ ಕಲಿಯಕ್ಕೆ ನಿಮ್ ಕಾಲ್ ಮಾಡ್ತಾರೆ ಅಂತ. ನೀವ್ ಫೋನ್ ಎತ್ತಲ್ಲ ಅಂತೆ. ಓ ಸಾರಿ, ನಾನು ಅದು ಮರ್ತೋದೆ. ಮಗಳೇ ಒಂದ್ ಕೆಲಸ ಮಾಡು, ಅವನ್ಗೆ ಮತ್ತೆ ಕಾಲ್ ಮಾಡೋದಕ್ಕೆ ಹೇಳು. ಇನ್ಮೇಲಾದ್ರೂ ಫೋನ್ ತೆಗಿತೀನಿ, ಮಾಡಕ್ ಹೇಳು. ಹೋಗಮ್ಮ. ಓ ಅದಕ್ಕೇನು? ಓಕೆ ಜೋಸಿ ಅಕ್ಕ, ನಾವು ಚರ್ಚ್ಗೆ ಹೋಗೋ ದಾರಿಲಿದ್ದೀವಿ, ಮನೆಗೆ ಹೋಗಿ ಕಾಲ್ ಮಾಡ್ತೀನಿ. ಹೈದ್ರಾಬಾದಿಂದ ಜೋಸಿ ಅಕ್ಕ, ಅಲ್ಲಿ ಹಸ್ಬೆಂಡ್ ಜೊತೆ ಏನೋ ಪ್ರಾಬ್ಲಮ್ ಅಂತೆ, ಸ್ವಲ್ಪ ದಿನ ಇಲ್ಲಿ ಬಂದಿರ್ತೀನಿ ಅಂತ ಹೇಳಿದ್ಲು. ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂದೆ. ಏನಮ್ಮ ಸಮಸ್ಯೆ ಇವಾಗ? ಅದನ್ನ ಮನೆಗೆ ಹೋದ್ಮೇಲೆ ಹೇಳ್ತೀನಿ, ನೀನ್ ಬಾ. ಅವನಿಗೆ ಫೋನಲ್ಲಿ ಕರೆದು ಯಾವ ಪ್ರಯೋಜನನೂ ಇಲ್ಲ, ಮ್ಯೂಸಿಕ್ಕೇ ಎಲ್ಲ ಅಂತ ಹೇಳ್ತಾ ಇರ್ತಾನಲ್ಲ. ಆಂಟಿ ನೇರವಾಗಿ ಹೋದ್ರೇ ಕೆಲಸ ಆಗೋದು. ರೋಸಿನೇ ಕಷ್ಟಪಡ್ತಾ ಇದ್ದಾಳೆ, ಅವಳು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದಾನೇ ಫ್ಯಾಮಿಲಿ ನಡೀತಾ ಇರೋದು. ರೋಶ್ನಿ ಅಕ್ಕ ಎಲ್ಲಿ ಹೋದ್ರ ಆಂಟಿ? ಅವಳ ಕಸಿನ್ ಜೋಸಿ ಬರ್ತಿದ್ದಾಳೆ, ಅವಳನ್ನ ಕರ್ಕೊಂಬರಕ್ ಹೋಗಿದ್ದಾಳೆ.